ಮೂರನೇ ಹಂತದಲ್ಲಿ ನಾಳೆಯಿಂದ ಆರಂಭ ಆಗತ್ತೆ ಮನೆಗೆ. ಈಗ 2002ರಲ್ಲಿ ಮತದಾರರ ಪಟ್ಟಿಯಲ್ಲಿ ಹೆಸರು ಅಂದ್ರೆ ಇನ್ನೊಂದು ಮಾಹಿತಿ ಕೊಟ್ಟಿದ್ದಾರೆ ಅವ್ರು ಏನು ಅಂತಂದ್ರೆ, ಈ ಮ್ಯಾಪಿಂಗ್ 90% ಆಗಿದೆ, 10% ಮ್ಯಾಪಿಂಗ್ ಆಗಿಲ್ಲ ಅಂತ. ಅವರನ್ನ ಹೇಗೆ ಒಳಗಡೆ ತರ್ತಾರೆ? ಕೆಲವು ಪ್ರಶ್ನೆಗಳಿದೆ, ಸಂಕೀರ್ಣ ಪ್ರಶ್ನೆಗಳಿದೆ. ಮನೆ ಬರೀ ರೆಕಾರ್ಡ್ ಅಲ್ಲಿ ಇರತ್ತಾ, ನಿಜವಾಗ್ಲೂ ಇರತ್ತಾ, ಏನ್ ಡಾಕ್ಯುಮೆಂಟ್ ಕೊಡ್ಬೇಕು, ಇದೆಲ್ಲದರ ಕುರಿತಂತೆ ಒಟ್ಟು ತಮ್ಮ ಪಾಯಿಂಟ್ ಆಫ್ ವ್ಯೂ. ಮೇಡಮ್, ಮೊದಲನೇದಾಗಿ ಫಸ್ಟ್ ಟೈಮ್ ಚುನಾವಣಾ ಆಯೋಗ SIR ಬಗ್ಗೆ ಇವತ್ತು ಪತ್ರಿಕೆಗಳಲ್ಲಿ ಅಡ್ವರ್ಟೈಸ್ಮೆಂಟ್ ಹಾಕಿದೆ. ಬಟ್ ಇದು ಬಹಳಷ್ಟು ಒಂದು ಕ್ಲಿಷ್ಟಕರ. ಕೇಳಿಸ್ತಾ ಇದೆ ನಿಮ್ಗೆ? ಕೇಳಿಸ್ತಿದೆ, ಮಾತಾಡಿ ವಿನಯ್. ಇದೊಂದು ಬಹಳ ಸಂಕೀರ್ಣ ಕ್ಲಿಷ್ಟಕರ ಪ್ರೋಸೆಸ್ ಆಗಿದೆ SIR. ಹಾಗಾಗಿ ಇದ್ರ ಬಗ್ಗೆ ಬಹಳಷ್ಟು ಮಾಹಿತಿ ನೀಡಬೇಕಾಗಿತ್ತು ಜನಗಳಿಗೆ, ಆದ್ರೆ ಚುನಾವಣಾ ಆಯೋಗ ನೀಡಿಲ್ಲ. ಇವತ್ತು ಫಸ್ಟ್ ಟೈಮ್ ಅಡ್ವರ್ಟೈಸ್ಮೆಂಟ್ ಹಾಕಿದ್ದಾರೆ. ನಿನ್ನೆ ಮೊನ್ನೆ ಇನ್ಸ್ಟಾಗ್ರಾಮ್ ಅಲ್ಲಿ 2 ವಿಡಿಯೋ ಹಾಕಿದ್ದಾರೆ ಫಾರ್ಮ್ ತುಂಬಿಸೋದು ಹೇಗೆ ಅಂತ. ಬಟ್ ಅದರದ್ದು ಸಂಪೂರ್ಣ ಇನ್ನೂ ಬಹಳಷ್ಟು ಜನಗಳಿಗೆ ಗೊಂದಲ ಇದೆ. ಇದರಲ್ಲಿ ಅತಿ ದೊಡ್ಡ ಸಮಸ್ಯೆ ಏನಂತ ಹೇಳಿದ್ರೆ, ನೀವು ಮ್ಯಾಪಿಂಗ್ ಮುಂಚೆ ಮಾಡಿದ್ರೂ ಸಹ ಈಗ ಎನ್ಯುಮರೇಷನ್ ಫಾರ್ಮ್ ಅಲ್ಲಿ ನೀವು 2002ರಲ್ಲಿ ಎಲ್ಲಿ ಮತದಾನ ಹಾಕಿದ್ರಿ, ಆ ವಿಧಾನಸಭಾ ಕ್ಷೇತ್ರ ನಂಬರು, ಪಾರ್ಟ್ ನಂಬರು, ಸೀರಿಯಲ್ ನಂಬರು ನಿಮ್ದು ಅಥವಾ ನಿಮ್ ತಂದೆ ತಾಯಿ ಅಥವಾ ನಿಮ್ಮ ಅಜ್ಜ ಅಜ್ಜಿದು ಹಾಕ್ಬೇಕಾಗಿದೆ. ಈ ಮಾಹಿತಿ ಕೇವಲ ಆನ್ಲೈನ್ ಇರೋದು, ಆಫ್ಲೈನ್ ಸಿಗೋದಿಲ್ಲ. ನಿಮ್ಗೆ ಈ ಮಾಹಿತಿ ಯಾವ್ದಾದ್ರು ಆಫೀಸ್ಗೆ ಹೋದ್ರೆ ಸಿಗೋದಿಲ್ಲ, ಇದು ಆನ್ಲೈನ್ ಮಾತ್ರ ಇರೋದು. ನೀವೇ ಯೋಚನೆ ಮಾಡಿ, ಈ ರಾಜ್ಯದ 6 ಕೋಟಿ ಜನರಲ್ಲಿ ಎಷ್ಟು ಜನಕ್ಕೆ ಇಂಟರ್ನೆಟ್ ಹೋಗಿ ಸರ್ಚ್ ಮಾಡಕ್ಕಾಗತ್ತೆ ಅಂತ. ಮತ್ತೆ ಅದಷ್ಟು ಸುಲಭ ಅಲ್ಲ. ಮೊಬೈಲ್ ಅಲ್ಲೂ ಆಪ್ ಅಲ್ಲಿ ಸರ್ಚ್ ಮಾಡಬಹುದು, ಬಟ್ ಎಷ್ಟು ಜನಕ್ಕೆ ಒಂದು ಆಪ್ ಹೋಗಿ ಸರ್ಚ್ ಮಾಡಕ್ಕಾಗತ್ತೆ? ಮತ್ತೆ ಒಂದ್ ವೇಳೆ ಅವ್ರ ಮ್ಯಾಪಿಂಗ್ ಅಲ್ಲಿ ನಾವು ಮ್ಯಾಪ್ ಆಗಿದ್ದೀವಿ, ಆದ್ರೆ ನಾವು ಬರಿಬೇಕಾದ್ರೆ ನಮ್ದು 2002 ಡೀಟೇಲ್ಸ್ ಸಿಕ್ಕಿಲ್ಲ, ನಾವು ಕೊಟ್ಟಿಲ್ಲ ಅಂತ ಹೇಳಿದ್ರೆ ಯಾವ ತರ ಆಗತ್ತೆ ನಮ್ಗೆ ಗೊತ್ತಿಲ್ಲ. ಇದೊಂದು ದೊಡ್ಡ ಸಮಸ್ಯೆ. ಎರಡನೇದು, ಕರ್ನಾಟಕದಲ್ಲಿ ಚುನಾವಣೆ ಇನ್ನು 2 ವರ್ಷ ದೂರ ಇದೆ, ಆದ್ರೂ ಸಹ ಇವರು ಒಂದೇ ತಿಂಗಳಲ್ಲಿ ಇದೆಲ್ಲ ಮುಗಿಸ್ಬೇಕು ಅಂತ ಹೇಳ್ತಾ ಇದ್ದಾರೆ. ಬಹಳಷ್ಟು ಸಂಘ ಸಂಸ್ಥೆಗಳು, ಸಂಘಟನೆಗಳು ಹೇಳಿದ್ರು ಇಷ್ಟು ಟೈಟ್ ಟೈಮ್ ಲೈನ್ ಸರಿ ಹೋಗೋದಿಲ್ಲ ಅಂತ ಅವ್ರು ಒಪ್ಕೊಳ್ಳದೆ ತುಂಬಾ ಟೈಟ್ ಆಗಿ ಮಾಡ್ತಾ ಇದ್ದಾರೆ. ಮತ್ತೊಂದು ಆತಂಕದ ವಿಷಯ ಅಂತ ಹೇಳಿದ್ರೆ, ಇಲ್ಲಿ ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಯೂಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ವೆಸ್ಟ್ ಬೆಂಗಾಲ್ ಅಲ್ಲಿ ನಿಮ್ಗೆ ಗೊತ್ತಿರ್ಬೋದು, ಸುಮಾರು 1 ಕೋಟಿ ಜನಕ್ಕೂ ಹೆಚ್ಚು ಜನಕ್ಕೆ ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಆಧಾರದಲ್ಲಿ ನೋಟಿಸ್ ಬಂತು. ಅದು ಅವರು ಫಾರ್ಮ್ ತುಂಬಿಸಿ ಕೊಟ್ಟಿದ್ರು, 2002 ಜೊತೆ ಮ್ಯಾಪಿಂಗ್ ಆಗಿತ್ತು, ಹಂಗೂ ಸಹ ಅವ್ರಿಗೆ ನೋಟಿಸ್ ಬಂದಿದೆ. ಸೊ ಇಲ್ಲೂ ಸಹ ಅಲ್ಲಿ 4 ಕ್ರೈಟೀರಿಯಾ ಇಟ್ಕೊಂಡು 1 ಕೋಟಿ ಜನಕ್ಕೆ ನೋಟಿಸ್ ಬಂತು. ಇಲ್ಲಿ 10 ಕ್ರೈಟೀರಿಯಾ ಇಟ್ಕೊಂಡಿದಾರಂತೆ. ಎಷ್ಟು ಜನಕ್ಕೆ ನೋಟಿಸ್ ಬರುತ್ತೆ ಗೊತ್ತಿಲ್ಲ. ಮತ್ತೆ ಅತಿ ದೊಡ್ಡ ಸಮಸ್ಯೆ ಅಂತ ಹೇಳಿದ್ರೆ, ನೋಟಿಸ್ ಬಂದವ್ರಿಗೆ ಮ್ಯಾಪಿಂಗ್ ಆಗದೆ ನೋಟಿಸ್ ಬಂದ್ರೆ ಅಥವಾ ಲಾಜಿಕಲ್ ಡಿಸ್ಕ್ರಿಪೆನ್ಸಿಗೆ ನೋಟಿಸ್ ಬಂದ್ರೆ, ಚುನಾವಣಾ ಆಯೋಗ ಕೊಟ್ಟಿರೋ 11 ಡಾಕ್ಯುಮೆಂಟ್ ಅಲ್ಲಿ ಒಂದು ಡಾಕ್ಯುಮೆಂಟ್ ನ ಕೊಟ್ಟು ಪ್ರೂಫ್ ಕೊಡ್ಬೇಕಾಗುತ್ತೆ. ನಾವು ನನ್ನ ಮತ ನನ್ನ ಹಕ್ಕುವಿಂದ ಒಂದು ಸಮೀಕ್ಷೆ ಮಾಡಿದ್ವಿ. ಕೇವಲ ಒಂದು 135 ಜನ ಕಳೆದ ವಾರ. ಅದರಲ್ಲಿ 30 ಜನಕ್ಕೆ ಹೆಚ್ಚಿಗೆ, 30ಕ್ಕೂ ಹೆಚ್ಚು ಜನರ ಹತ್ರ ಆ 11 ಡಾಕ್ಯುಮೆಂಟ್ ಅಲ್ಲಿ ಒಂದು ಸಹ ಇರ್ಲಿಲ್ಲ. ಸೊ ನಿಮ್ಗೆ ನೋಟಿಸ್ ಬಂದು ನಿಮ್ಮ ಹತ್ರ ಒಂದು ಸಹ ಡಾಕ್ಯುಮೆಂಟ್ ಇಲ್ಲ ಅಂದ್ರೆ ನೀವು ಗ್ಯಾರಂಟಿ ಡಿಲೀಟ್. ಅಂದ್ರೆ ನೀವು ಭಾರತದ ಪ್ರಜೆನೇ ಆಗಿದ್ರು, ಇಲ್ಲಿ ತನಕ ವೋಟೇ ಮಾಡಿದ್ರು, ನಿಮ್ಮ ಹತ್ರ ವೋಟರ್ ಕಾರ್ಡ್ ಇರ್ಬೋದು, ರೇಷನ್ ಕಾರ್ಡು ಸಹ ಇರ್ಬೋದು, ಆದ್ರೆ ಅವ್ರು ಹೇಳಿರೋ 11 ಡಾಕ್ಯುಮೆಂಟ್ ಅಲ್ಲಿ ಒಂದಿಲ್ಲ ಅಂತ ಹೇಳಿದ್ರೆ ನೀವು ಡಿಲೀಟ್ ಆಗ್ತೀರಾ. ನೀವು ಡಿಲೀಟ್ ಆದ್ಮೇಲೆ ಈಗ ನೋಡ್ಬೋದು, ವೆಸ್ಟ್ ಬೆಂಗಾಲ್ ಅಲ್ಲಿ ರೇಷನ್ ಕೊಡಲ್ಲ ಅಂತ ಇದಾರೆ, ಬಿಹಾರಲ್ಲಿ ಬ್ಯಾಂಕ್ ಅಕೌಂಟ್ ಕ್ಲೋಸ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ, ಮತ್ತೆ ವೆಸ್ಟ್ ಬೆಂಗಾಲ್ ಅಲ್ಲೇ ಒಬ್ಬರಿಗೆ ಪಾಸ್ಪೋರ್ಟ್ ರಿನ್ಯೂ ಮಾಡಿಲ್ಲ. ಈ ರೀತಿ ಎಲ್ಲ ಸಮಸ್ಯೆಗಳ ಆಗುವಂತ ಒಂದು ಆತಂಕ. ಈ ಒಂದು ಆತಂಕದ ಮಧ್ಯೆ SIR ಶುರು ಆಗ್ತಾ ಇದೆ. ಇದರಲ್ಲಿ ಚುನಾವಣಾ ಆಯೋಗ ಹೇಳಿ. ವಿನಯ್, ಈಗ ಎಷ್ಟೊಂದ್ ಮಂದಿ ಬೇರೆ ಬೇರೆ ಊರುಗಳಿಗೆ ದುಡಿಮೆಗೆ ಅಂತ ಹೋಗಿದ್ದಾರೆ, ಅಥವಾ ಒಂದ್ಸರಿ ವೋಟ್ ಮಾಡಿರ್ಬೋದು, ಮಾಡದೇನೂ ಇರ್ಬೋದು. ವಯಸ್ಸಾಗಿದ್ರು ಕೂಡ ವೋಟರ್ ಲಿಸ್ಟ್ ಅಲ್ಲಿ ಹೆಸರು ಇಲ್ಲದೆ ಇರುವ ಅನೇಕರಿದ್ದಾರೆ, ಅಥವಾ ಒಂದ್ಸರಿ ವೋಟ್ ಮಾಡಿ ವೋಟೇ ಮಾಡದೇ ಇದ್ದವ್ರು ಅನೇಕರಿದ್ದಾರೆ. ಇವರನ್ನೆಲ್ಲ ಹೇಗ್ ಮ್ಯಾಪ್ ಮಾಡ್ತಾರೆ? ಇವರನ್ನೆಲ್ಲ ಹೇಗೆ, ಈಗ ಮನೆ ಭೇಟಿ ಅಂತಂದ್ರೆ ಪ್ರತಿ ಮನೆಗೂ, ಇಡೀ ರಾಜ್ಯದಲ್ಲಿ ಪ್ರತಿ ಮನೆಗೂ ಭೇಟಿ ಕೊಡ್ತಾರೆ. ಹೇಗ್ ಮಾಡ್ತಾರೆ ಪ್ರಕ್ರಿಯೆಯನ್ನ ವಿನಯ್ ಅವರೇ? ಅವರ ನಿಯಮಗಳ ಪ್ರಕಾರ ಜೂನ್ 16, 2026 ತನಕ ಯಾರು ಮತದಾರರ ಪಟ್ಟಿಲಿ ಇದ್ರೋ ಅಂತವ್ರ ಮನೆಗೆ ಮಾತ್ರ ಭೇಟಿ ಆಗ್ತಾರೆ. ಸೊ ಆ ಮತದಾರರ ಪಟ್ಟಿಲಿ ಅವ್ರ ಎಂಟ್ರಿ ಇಲ್ಲ ಅಂದ್ರೆ ಅವ್ರ ಮನೆಗೆ ಭೇಟಿ ಆಗೋದಿಲ್ಲ. ಸೊ ಈಗ ಸಪೋಸ್ ಯಾರೋ ರಾಯಚೂರಿಂದ ಬಂದು ಇಲ್ಲಿ ವಾಸವಾಗಿದ್ದಾರೆ ಅಂತ ಹೇಳಿದ್ರೆ ಈ ಮನೆಗೆ ಅವ್ರು ಭೇಟಿ ಆಗೋದಿಲ್ಲ. ಯಾಕಂದ್ರೆ ಈ ಅಡ್ರೆಸ್ ಅವ್ರದ್ದು ಮತದಾರರ ಪಟ್ಟಿಲಿ ಇಲ್ಲದೆ ಇರ್ಬೋದು, ಅವ್ರದ್ದು ಆ ಮನೆ ಇರ್ಬೋದು. ಸೊ ಅವ್ರು ಆ ಮನೆಗೆ ಹೋಗ್ತಾರೆ, ಬಟ್ ಅಲ್ಲೇ ಅವ್ರು ಇರೋದಿಲ್ಲ, ಅವ್ರು ಇಲ್ಲಿ ಇರ್ತಾರೆ. ಸೊ ಅಲ್ಲವ್ರು ಇರೋದಿಲ್ಲ ಅಂತ ಹೇಳಿದ್ರೆ, ಆ ಮನೇಲಿ ಯಾರು ಇಲ್ಲ ಅಂತ ಹೇಳಿದ್ರೆ 3 ಸತಿ ಹೋಗ್ಬೇಕು ಅಂತಿದೆ BLOಗಳು. 3 ಸತಿನೂ ಹೋಗೋರು ಇಲ್ಲ ಅಂತ ಹೇಳಿದ್ರೆ ಅವ್ರನ್ನ ಆಬ್ಸೆಂಟ್ ಅಥವಾ ಶಿಫ್ಟೆಡ್ ಅಂತ ಮಾರ್ಕ್ ಮಾಡ್ಬಿಡ್ತಾರೆ. ಆಬ್ಸೆಂಟ್ ಅಂತ ಶಿಫ್ಟ್ ಅಂತ ಮಾರ್ಕ್ ಮಾಡಿದ್ರೆ August 5th ನಂತರ ಬರುವಂತ ಒಂದು ASDD ಲಿಸ್ಟ್ ಅಂತ ಬರುತ್ತೆ, ಆಬ್ಸೆಂಟ್, ಶಿಫ್ಟ್, ಡಿಲೀಟೆಡ್, ಡೆಡ್ ಅಂತ. ಆ ಲಿಸ್ಟ್ ಅಲ್ಲಿ ಹೆಸರು ಬರುತ್ತೆ. ಆ ಲಿಸ್ಟ್ ಅಲ್ಲಿ ಹೆಸರು ಬಂದ್ರೆ ಮತ್ತೊಂದ್ಸತಿ ಒಂದು ಫಾರ್ಮ್ ತುಂಬಿಸ್ಬೇಕು. ಆ ಫಾರ್ಮ್ ತುಂಬಿಸಿ ಮತ್ತೆ ಸೇರಿಸಿ ನನ್ನ ಅಂತ ಹೇಳ್ಬೇಕಾಗುತ್ತೆ. ಅದಕ್ಕೂ ಸಹ 11 ಡಾಕ್ಯುಮೆಂಟ್ ಅಲ್ಲಿ ಒಂದು ಡಾಕ್ಯುಮೆಂಟ್ ಕೊಡ್ಬೇಕಾಗುತ್ತೆ. ಸೊ ಅದಕ್ಕೆ ನಾನು ಹೇಳಿದ್ದು, ಇದು ಬಹಳ ಒಂದು ಸಂಕೀರ್ಣ ಪ್ರಕ್ರಿಯೆ ಆಗಿದೆ.
ಮತ್ತೆ ಇಷ್ಟು ಸಂಕೀರ್ಣ ಪ್ರಕ್ರಿಯೆ ಬಗ್ಗೆ ಹೆಚ್ಚಿಗೆ ಮಾಹಿತಿ ಚುನಾವಣಾ ಆಯೋಗ ಕೊಡ್ತಾ ಇಲ್ಲ. ಈಗ ಈಗೀಗ ಸ್ವಲ್ಪ ಹೊಸದಾಗಿ ಸ್ವಲ್ಪ ಸೇರ್ಪಡೆ ಆಗ್ಬೇಕು ಅಂತಂದ್ರೆ ಅದನ್ನ ಅವರೇ ಬಂದು ಮಾಡ್ಕೊಳ್ತಾರ, ಅಥವಾ ಈಗ 18 ವರ್ಷ ಅಲ್ಲ ಬೇರೆಯವರು ಇರ್ತಾರೆ, ಅಥವಾ ಮದುವೆ ಆಗಿ ಪಶ್ಚಿಮ ಬಂಗಾಳದಲ್ಲಿ ಬಹಳ ಸಮಸ್ಯೆ ಆಗಿದೆ. ಅದು ಮದುವೆ ಆದ ಹೋದ ಹೆಣ್ಣು ಮಕ್ಕಳಿಗೆ ಬಹಳ ದೊಡ್ಡ ಸಮಸ್ಯೆ ಆಯ್ತು. ಕೆಲವ್ರದ್ದು ಹೆಸರು ಬದಲಾಗಿತ್ತು, ಅಥವಾ ಕೆಲವ್ರು ಬೇರೆ ಕಡೆಗೆ ಹೋಗಿದ್ರು, ಅಲ್ಲಿ ವೋಟರ್ ಲಿಸ್ಟ್ ಅಲ್ಲಿ ಸೇರ್ಸಿರ್ಲಿಲ್ಲ, ಈ ತರ ಸಮಸ್ಯೆ ಆಗಿತ್ತು. ಇದಕ್ಕೆ ಹೆಂಗ್ ಪರಿಹಾರ ಹುಡ್ಕೊಂಡಿದೆ ವಿನಯ್ ಅವರೇ? ಇವರು June 16 ತನಕ ಹೊಸಬನ್ನ ಮತದಾರರ ಪಟ್ಟಿಗೆ ಸೇರಿಸ್ತಾ ಇದ್ರು. ಈಗ ಅದು ಫ್ರೀಸ್ ಆಗಿದೆ. ಈಗ ಹೊಸದಾಗಿ ಹೆಂಗ್ ಸೇರಿಸ್ತಾರೆ ಅನ್ನೋದು ಮಾಹಿತಿ ಸ್ಪಷ್ಟವಾಗಿಲ್ಲ. ಬಹಳಷ್ಟು ಮಾಹಿತಿ ತುಂಬಾ ಸ್ಪಷ್ಟವಾಗಿಲ್ಲ. ಉದಾಹರಣೆಗೆ 2002ರಲ್ಲಿ ನನ್ನ ಹೆಸರು KS ವಿನಯ್ ಗುಪ್ತಾ ಅಂತ ಇದೆ. ನನ್ನ ಹೆಸರಲ್ಲಿ ಗುಪ್ತಾ ಇಲ್ಲ ಆಕ್ಚುಲಿ, ಬಟ್ 2002 ಮತದಾರರ ಪಟ್ಟಿಲಿ KS ವಿನಯ್ ಗುಪ್ತಾ ಅಂತ ಹಾಕ್ಬಿಟ್ಟಿದ್ದಾರೆ. ನನ್ನ ಹೆಸರು KS ವಿನಯ್. ಈಗ ನಾನು ಆ ಎನ್ಯೂಮರೇಷನ್ ಫಾರ್ಮ್ ತುಂಬಿಸ್ಬೇಕಾದ್ರೆ 2002 ಸೆಕ್ಷನ್ ಅಲ್ಲಿ ಆಗ ಹೇಗಿತ್ತು ಅದನ್ನೇ ಬರಿಬೇಕಾ, ಅಥವಾ ನನ್ನ ಕರೆಕ್ಟ್ ಹೆಸರು ಏನಂತ ಬರಿಬೇಕಾ? ಈ ತರ ಹಲವಾರು ಪ್ರಶ್ನೆಗಳಿದೆ. ಅಥವಾ ನೀವು ಹೇಳ್ದಂಗೆ ಈಗ ಹೊಸದಾಗಿ ಸೇರ್ಕೋಬೇಕು, June 16ಗೆ ಫ್ರೀಸ್ ಮಾಡ್ಬಿಟ್ಟಿದ್ದಾರೆ. ಈಗ SIR ಮೂಲಕ ಇವರು ಎನ್ಯೂಮರೇಷನ್ ಫಾರ್ಮ್ ತುಂಬಿಸ್ಬೇಕಾ, ಅಥವಾ ಫಾರ್ಮ್ 6 ತುಂಬಿಸ್ಬೇಕಾ? ಈ ರೀತಿ ಹಲವಾರು ಗೊಂದಲಗಳಿದೆ. ಚುನಾವಣಾ ಆಯೋಗ ಹೇಳ್ತಾ ಇದ್ದಾರೆ ನಾವು ವೋಟರ್ ಫೆಸಿಲಿಟೇಷನ್ ಸೆಂಟರ್ ಸೆಟಪ್ ಮಾಡಿದೀವಿ ಅಂತ ಹೇಳಿ ಇಂಟರ್ನೆಟ್ ಅಲ್ಲಿ ಡೀಟೇಲ್ಸ್ ಎಲ್ಲ ಹಾಕಿದ್ದಾರೆ. ನಾವು ಸಹ ನನ್ನ ಮತ ನನ್ನ ಹಕ್ಕು ಈ ಬೇರೆ ಬೇರೆ ಸೆಂಟರ್ಗಳಿಗೆ ನಾಳೆಯಿಂದ ವಿಸಿಟ್ ಮಾಡಿ ಕೆಲಸ ಮಾಡ್ತಿದ್ದೇವ ಇಲ್ಲ ಅಂತ ನೋಡ್ತೀವಿ. ರಾಜ್ಯದ ಬೇರೆ ಬೇರೆ ಸಂಘಟನೆಯವರು, ಸೋಷಿಯಲ್ ಆಕ್ಟಿವಿಸ್ಟ್ ಸಹ ಈ ಸೆಂಟರ್ಗಳಿಗೆ ಭೇಟಿಯಾಗಿ ನೋಡ್ಬೇಕು. ಆದ್ರೆ ಅದೇ ಸಮಯದಲ್ಲಿ ರಾಜ್ಯ ಸರ್ಕಾರ ಸಹ ಮತದಾರರಿಗೆ ಇನ್ನಷ್ಟು ಸಹಾಯ ಮಾಡ್ಬೇಕಾಗಿದೆ. ರಾಜ್ಯ ಸರ್ಕಾರದಿಂದ ಒಂದು ಪ್ರಶ್ನೆ, ಈಗ ನೀವು ಬೆಂಗಳೂರು ಮೂಲ ಇಟ್ಕೊಂಡು ಕೆಲಸ ಮಾಡ್ತಿದ್ದೀರಿ. ನನ್ ಪ್ರಕಾರ ಬಹಳ ದೊಡ್ಡ ಸಮಸ್ಯೆ ಆಗೋದು ಬೆಂಗಳೂರಿನಲ್ಲಿ ಇರೋ ಜನಕ್ಕೆ ಅಂತಾನೆ ಅನ್ಸುತ್ತೆ. ಹೆಚ್ಚು ಜನ ಹೊರಗಡೆ ಉಳಿದ್ರೆ ಇಲ್ಲೇ ಗ್ರಾಮೀಣ ಭಾಗದಲ್ಲಿ ಪಕ್ಷದ ಕಾರ್ಯಕರ್ತರು ಮತ್ತು ಅಲ್ಲಿ ಸ್ವಲ್ಪ ಗ್ರಾಮದಲ್ಲಿ ಗೊತ್ತಿರ್ತಾರೆ, ಎಷ್ಟು ದೊಡ್ಡ ಸಮಸ್ಯೆ ಆಗ್ಲಿಕ್ಕಿಲ್ಲ. SIR ಹೊರಗುಳಿಯೋರ್ ಸಂಖ್ಯೆ ಕಡಿಮೆ ಆಗ್ಬೋದು. ಬೆಂಗಳೂರು ಹಂಗ ಆಗೋದಿಲ್ಲ ಅನ್ಸುತ್ತೆ. ಇಲ್ಲಿರೋ ಸಮಸ್ಯೆ ಏನು? ಮುಖ್ಯವಾಗಿ ಬೆಂಗಳೂರು ನಗರ ಕೇಂದ್ರಿತ ಮಾತಾಡಿದ್ರೆ ಇಲ್ಲಿ ಬರೋ ಸಮಸ್ಯೆ ಏನು ವಿನಯ್ ಅವರೇ? ಮೇಡಮ್, ನಗರದಲ್ಲಿ ಅಂದ್ರೆ ಗ್ರಾಮೀಣ ಜನರು ನಗರಕ್ಕೆ ಬಂದಿರ್ತಾರಲ್ಲ, ಅವ್ರದ್ದು ಹೆಚ್ಚಿಗೆ ಸಮಸ್ಯೆ ಬರುತ್ತೆ. ಈಗ ನಮ್ಗೆ ಮೊನ್ನೆನೂ ಸಹ ಹೇಳಿದ್ರು, ಈ ಸತಿ ಮಳೆ ಕಡಿಮೆ ಆಗಿರೋದ್ರಿಂದ ರಾಯಚೂರು ಆ ಕಡೆ ಎಲ್ಲ ವಲಸೆ ತುಂಬಾ ಜಾಸ್ತಿ ಆಗ್ಬಿಟ್ಟಿದೆ. ಸೊ ಬಹಳಷ್ಟು ಗ್ರಾಮೀಣ ಜನ ಇಲ್ಲಿ ಬಂದಿರ್ತಾರೆ, ಅವ್ರಿಗೆ ಸಮಸ್ಯೆ ಆಗುತ್ತೆ. ಎರಡನೇದು, ನಾನೊಂದು ಬೀದಿ ವ್ಯಾಪಾರಿ ಸಂಘಟನೆ ಭಾಗವಾಗಿದ್ದೀನಿ. ನಮ್ಮ ಬೀದಿ ವ್ಯಾಪಾರಿಗಳು ನನ್ಗೆ ಕಳೆದ ವಾರ ಹೇಳ್ತಾ ಇದ್ರು, ನೋಡಿ ಸರ್, ನಾವು ಮನೇಲಿ ಇಬ್ರು ದುಡಿಯಕ್ ಹೋಗ್ತೀವಿ. ಸೊ ಅವ್ರ ಮನೆಗೆ ಬಂದಾಗ ನಾವ್ ಇರೋದಿಲ್ಲ, ಆಗ ಏನ್ ಮಾಡೋದು? ಮತ್ತೆ ಅವ್ರು ಯಾವಾಗ ಬರ್ತಾರೆ ಅಂತ ಹೇಳೋದಿಲ್ಲ. BLOಗಳಿಗೂ ತುಂಬಾ ವರ್ಕ್ ಪ್ರೆಷರ್ ಇದೆ. ಅವರೆಲ್ಲ ಅಂಗನವಾಡಿ ಕಾರ್ಯಕರ್ತರು ಅಥವಾ ಬೇರೆ ಸರ್ಕಾರದ ಅಧಿಕಾರಿಗಳೇ ಆಗಿರ್ತಾರೆ. ಅವರ ದಿವಸದ ಕೆಲಸ ಮುಗಿಸ್ಕೊಂಡು ನಂತರ SIR ಡ್ಯೂಟಿಗೆ ಬರ್ಬೇಕು. ಸೊ ಹಾಗಾಗಿ ಅವರು ಯಾವಾಗ ಬರ್ತಾರೆ ಅಂತ ಅವರು ಹೇಳಲಿಕ್ಕೆ ಬರೋದಿಲ್ಲ. ಸೊ ನಗರದಲ್ಲಿ ಈ ರೀತಿನೂ ಸಮಸ್ಯೆ ಆಗುತ್ತೆ. ಇಬ್ರು ಕೆಲ್ಸಕ್ಕೆ ಹೋಗಿರ್ತಾರೆ, ಇವ್ರು ಬರ್ತಾರೆ, ನಮ್ಗೆ ಗೊತ್ತಾಗೋದಿಲ್ಲ ಇವ್ರು ಬರ್ತಾರೆ ಅಂತ. ಜೊತೆಗೆ ಇನ್ನೊಂದು, ನೀವು ಮೊದ್ಲೇ ಹೇಳಿದ್ರಲ್ಲ, ಈಗ 2002ರ ಪಟ್ಟಿಯಲ್ಲಿ ಅವ್ರ ಹೆಸರಿದ್ರೆ ಅವ್ರ ಹಳೆಗೆ ಈಗ ಮೈಗ್ರೆಂಟ್ ವರ್ಕರ್ಸ್, ನೀವ್ ಹೇಳ್ದಂಗೆ ವಲಸೆ ಬಂದು ರಾಯಚೂರು ಕಡೆಯಿಂದ, ಉತ್ತರ ಕರ್ನಾಟಕದಿಂದ ಅಥವಾ ಬೇರೆ ಭಾಗದಿಂದ ಇಲ್ಲಿ ಬಂದ್ರೆ 2002ರ ಪಟ್ಟಿಯಲ್ಲಿ ಅವ್ರದ್ದು ಅಲ್ಲಿ ಹೆಸರು ಇರ್ಬೋದು. ಅವ್ರು ಈಗ ಇಲ್ಲಿ ಇರ್ತಾರೆ, ಬಹಳ ವರ್ಷಗಳಿಂದ ಇಲ್ಲಿ ನೆಲೆಸಿದ್ದಾರೆ ಅಂತ ಅಂದ್ಕೊಳ್ಳಿ. ಅಲ್ಲೂ ಇಲ್ಲ, ಇಲ್ಲೂ ಇಲ್ಲ. 2002ರಲ್ಲಿ ಪಟ್ಟಿಲ್ ಎಲ್ಲಿದ್ರು ಪರವಾಗಿಲ್ಲ, ಬಿಹಾರಲ್ಲಿ ಇದ್ರು ಪರವಾಗಿಲ್ಲ, ಒಟ್ನಲ್ಲಿ 2002 ಪಟ್ಟಿಲಿ ಇರ್ಬೇಕು. ಬಟ್ ನೀವ್ ಈ ಪ್ರಶ್ನೆ ಕೇಳಿದ್ರಲ್ಲ, ಇದೇ ಪ್ರಶ್ನೆ ಬಹಳಷ್ಟು ಜನಕ್ಕಿದೆ. ಆದ್ರೆ ಅದ್ರ ಬಗ್ಗೆ ಚುನಾವಣಾ ಆಯೋಗ ಇಲ್ಲಿ ತನಕ ಆಲ್ರೆಡಿ ಈಗಾಗಲೇ ಸ್ಪಷ್ಟತೆ ಕೊಡ್ಬೇಕಿತ್ತಲ್ಲ, ಕೊಟ್ಟಿಲ್ಲ. ಇದನ್ನೇ ನಾನು ಹೇಳ್ತಾ ಇರೋದು, ಬಹಳಷ್ಟು ಕ್ಲಿಷ್ಟಕರ ಸಂಕೀರ್ಣವಾದ ಪ್ರಕ್ರಿಯೆ ಆಗಿದೆ ಇದು. ಬಹಳಷ್ಟು ಪ್ರಶ್ನೆಗಳಿಗೆ ಅವರು ಉತ್ತರಗಳು ಕೊಟ್ಟಿಲ್ಲ. ನಾವು ನನ್ನ ಮತ ನನ್ನ ಹಕ್ಕು ಬಹಳಷ್ಟು ಸತಿ ಅವ್ರನ್ನ ವಿನಂತಿ ಮಾಡ್ಕೊಂಡ್ವಿ, ನೀವು SIR ಶುರು ಮಾಡಕ್ ಮುಂಚೆ ಸಿವಿಲ್ ಸೊಸೈಟಿ ಗ್ರೂಪ್ಸ್ ಜೊತೆ, ಜನಪರ ಸಂಘಟನೆಗಳ ಜೊತೆ ಒಂದು ಸಭೆ ಮಾಡಿ, ಬಹಳಷ್ಟು ಆತಂಕಗಳಿದೆ ಅಂತ. ಇಲ್ಲಿ ತನಕ ಅವರ ಸಭೆ ಮಾಡಿಲ್ಲ. ಇವ್ರು ಮಾತ್ರ ಅಲ್ಲ, ಈಗ ಟ್ರಾನ್ಸ್ಜೆಂಡರ್ ಕಮ್ಯುನಿಟಿ ತಗೊಳ್ಳಿ, ಅವರು ಜೆಂಡರ್ ಟ್ರಾನ್ಸಿಷನ್ ಆಗಕ್ ಮುಂಚೆ ಒಂದು ಹೆಸರಿತ್ತು, ಈಗ ಒಂದು ಹೆಸರಿದೆ. ಸೊ ಅವ್ರೇನ್ ಮಾಡ್ಬೇಕು? ಅವ್ರಿಗೆ ಸಮಸ್ಯೆ ಆಗುತ್ತೆ. ಎರಡನೇದು, ಅನಾಥ ಮಕ್ಕಳು ಆರ್ಫನೇಜ್ ಅಲ್ಲಿ ಬಿಟ್ಟಿರ್ತಾರೆ, ಅವ್ರ ತಂದೆ ತಾಯಿ ಯಾರು ಅಂತಾನೆ ಗೊತ್ತಿಲ್ಲ. ಯಾರ ಹೆಸರು ಅಂತ ಹುಡ್ಕೋದು ಅವರು 2002 ಲಿಸ್ಟ್ ಅಲ್ಲಿ? ಅವ್ರು 2002 ಇರೋದಿಲ್ಲ, ಅವ್ರ ತಂದೆ ತಾಯಿ ಯಾರು ಅಂತಾನೂ ಗೊತ್ತಿಲ್ಲ ಅವ್ರಿಗೂ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ. ಸೊ ಅವ್ರು ಯಾರನ್ನ ಅಂತ ಹುಡ್ಕೋದು? ಸೊ ಈ ಒಟ್ಟು ಪ್ರಕ್ರಿಯೆ ಮತದಾರರ ಫ್ರೆಂಡ್ಲಿ ಇರೋ ಬದಲು ಅವ್ರು ಈ ಪಟ್ಟಿ ಒಳಗೆ ಬರಬಾರ್ದು, ನೀವ್ ಏನಾರ ಮಾಡ್ಕೊಳ್ರಪ್ಪ, ನಮ್ಗೇನು ಬೇಡ ಅನ್ನೋ ರೀತಿಯಲ್ಲಿದೆ. ಖಂಡಿತ ಮೇಡಮ್, ಈ SIR ಡಿಸೈನ್ ಇರೋದೇ ಮತದಾರರನ್ನ ಲಿಸ್ಟ್ ಇಂದ ಆಚೆ ಹಾಕ್ಲಿಕ್ಕೆ ಹೊರತು ಒಳಗಡೆ ಬರ್ಲಿಕ್ಕೆ ಅಲ್ಲ. SIR ಇಂದ ಇಡೀ ಭಾರತದ ಜನಾಂಗನ ಒಂದು ಸಂಶಯಾಸ್ಪದವಾಗಿ ನೋಡ್ಲಿಕ್ಕೆ ಹೊರಟಿದ್ದಾರೆ. ಮತ್ತೆ ಈ ಸ್ವತಂತ್ರ ಆದ್ಮೇಲೆ ಫಸ್ಟ್ ಟೈಮ್ ಈ ರೀತಿ ಉಲ್ಟಾ ಆಗಿದೆ. ಇಲ್ಲಿ ತನಕ ಚುನಾವಣಾ ಆಯೋಗದ ಜವಾಬ್ದಾರಿ ಆಗಿತ್ತು ಮತದಾರರನ್ನ ಒಳಗಡೆ ಸೇರಿಸೋದು. ಈಗ ಚುನಾವಣಾ ಆಯೋಗ ನಮ್ಮ ಮೇಲೆ ಭಾರ ಹಾಕ್ಬಿಟ್ಟು ನೀವು ಪ್ರೂವ್ ಮಾಡ್ಬೇಕು ನೀವು ಭಾರತೀಯರು, ಇಲ್ಲಾಂದ್ರೆ ನೀವನ್ನ ಆಚೆ ಆಗ್ತೀವಿ ಅಂತ ಹೇಳ್ತಾ ಇದ್ದಾರೆ. ನಮ್ಗೆ ನನ್ನ ಮತ ನನ್ನ ಹಕ್ಕು ನಾವು ಒಂದು 3 ದಿವಸ ಜಾಥಾ ಮಾಡಿದ್ವಿ. ನಮ್ಗೆ ಅವರು ಮಡಿವಾಳ
ಮಾರ್ಕೆಟ್ ಹತ್ರ ಒಬ್ಬರು ಸಿಕ್ಕಿದ್ರು, 70 ವಯಸ್ಸು ಸುಮಾರು ಅವ್ರಿಗೆ, ಚಿಂದಿ ಆಯ್ತಾರ ಅವರು. ಅವ್ರ ಹತ್ರ ಆಧಾರ್ ಕಾರ್ಡು ಸಹ ಇಲ್ಲ, ಬರೀ ವೋಟರ್ ಕಾರ್ಡ್ ಒಂದ್ ಇದೆ ಯಾವ್ದೋ ಹಳೇದು. ಈಗ ಅವ್ರ ಪಾಪ 70 ವಯಸ್ಸಾಗಿದೆ, ಅವ್ರು ಚಿಂದಿ ಆಯ್ತಾ ಇದ್ದಾರೆ, ಅವ್ರು ಎಲ್ಲಿ ಹೋಗಿ ಯಾವ ಡಾಕ್ಯುಮೆಂಟ್ ಮಾಡಿಸ್ಬೇಕು? ಈಗ ಇಂಥವ್ರನ್ನ ಬಿಟ್ಬಿಡ್ತಾರೆ SIR ಇಂದ. ಅವ್ರೇನ್ ಭಾರತದ ಪ್ರಜೆ ಅಲ್ವಾ? ಕಷ್ಟಪಟ್ಟು ದುಡಿತಾ ಇದ್ದಾರೆ, ನಮ್ ಕಸನ ಅವರು ಆಯ್ತಾ ಇದ್ದಾರೆ, ನಮ್ ಸಿಟಿನ ಅವ್ರು ಕ್ಲೀನ್ ಮಾಡ್ತಾ ಇದ್ದಾರೆ. ಅವ್ರಿಗೆ ಇವತ್ತು ನಾವು ಪೌರತ್ವ ನಿರಾಕರಣೆ ಮಾಡ್ತೀವಿ SIR ಮೂಲಕ. ಇದೇ SIR ದ ಒಂದು ಡಿಸೈನ್. ಓಕೆ, ತಾವೇನೋ ಹೇಳ್ತಾ ಇದ್ರಿ ಅಂದ್ರೆ ರಾಜ್ಯ ಸರ್ಕಾರ ಏನ್ ಮಾಡ್ಬೇಕು ಅಂತ ಹೇಳ್ತಾ ಇದ್ರಿ ಈ ಸಂದರ್ಭದಲ್ಲಿ. ಖಂಡಿತ ರಾಜ್ಯ ಸರ್ಕಾರದಿಂದ ನಿರೀಕ್ಷೆ ಮಾಡಿದಷ್ಟು ಬೆಂಬಲ ರಾಜ್ಯ ಸರ್ಕಾರದಿಂದ ಸಿಗ್ತಾ ಇಲ್ಲ ಮತದಾರರಿಗೆ. ಒಂದು ಹಲವಾರು ಬಾರಿ ಹೇಳಿದ್ವಿ ನಾವು, ನೀವು SIR ಬಗ್ಗೆ ಒಂದು ಕಠಿಣ ನಿಲುವು ತಗೊಂಡು ಅದನ್ನ ಪಬ್ಲಿಕ್ ಮಾಡ್ಬೇಕು ಅಂತ. ಅವ್ರೇನೋ ಕ್ಯಾಬಿನೆಟ್ ರೆಸೊಲ್ಯೂಷನ್ ಮಾಡಿದ್ದಾರೆ ಅನ್ಸುತ್ತೆ, ಲೆಟ್ರು ಬರ್ದಿದ್ದಾರೆ ಅನ್ಸುತ್ತೆ ಚುನಾವಣಾ ಆಯೋಗಕ್ಕೆ ಇಷ್ಟೆಲ್ಲ ಸಮಸ್ಯೆ ಇದೆ ಅಂತ. ಆದ್ರೆ ಆ ಲೆಟರ್ನ ಬಹಿರಂಗ ಪಡಿಸ್ತಾ ಇಲ್ಲ, ಯಾಕೆ ಅಂತ ನಮಗ್ ಗೊತ್ತಿಲ್ಲ. ಎರಡನೇದು, ಸರ್ಕಾರದ ಕಡೆಯಿಂದ ಹೆಲ್ಪ್ ಡೆಸ್ಕ್ ಇರ್ಬೇಕಿತ್ತು. ಇವತ್ತು ಕಾಂಗ್ರೆಸ್ ಪಕ್ಷದ ಕಡೆಯಿಂದ ಕೆಲವು MLAಗಳು ಯಾರು ಆಸಕ್ತರಿದ್ದಾರೆ ಅವ್ರ ಕಡೆಯಿಂದ ಹೆಲ್ಪ್ ಡೆಸ್ಕ್ ಗಳಿದೆ. ಈಗ ರಿಜಾನ್ ಅರ್ಷದ್ ಇರ್ಬೋದು, ಯಾರ್ಯಾರು ಇರ್ಬೋದು, ಅವರೆಲ್ಲ ಹೆಲ್ಪ್ ಡೆಸ್ಕ್ ಗಳು ಮಾಡ್ತಾ ಇದ್ದಾರೆ. ಅದು ಪಕ್ಷದಿಂದ. ಬಟ್ ಸರ್ಕಾರದಿಂದ ಒಂದು ಹೆಲ್ಪ್ ಡೆಸ್ಕ್ ಇರ್ಬೇಕಿತ್ತು, ಒಂದು ಆಗಿಲ್ಲ. ಎರಡನೇದು, ನಾನು ಹೇಳ್ದಂಗೆ ಈ 11 ಡಾಕ್ಯುಮೆಂಟ್ ಪಟ್ಟಿನಲ್ಲಿ ಒಂದು ಡಾಕ್ಯುಮೆಂಟ್ ಇಲ್ದಿರಂತ ಬಹಳಷ್ಟು ಜನ ಇದ್ದಾರೆ. ಅವ್ರಿಗೆ ಅಟ್ಲೀಸ್ಟ್ ಒಂದಾದ್ರೂ ಡಾಕ್ಯುಮೆಂಟ್ ಕೊಡೋ ಕೆಲಸ ಮಾಡ್ಬೇಕಿತ್ತು. ಈಗ ಕೇರಳ ಸರ್ಕಾರ ಮಾಡ್ತು. ಸೊ ಕರ್ನಾಟಕದಲ್ಲೂ ಈಗ 11 ಡಾಕ್ಯುಮೆಂಟ್ ಅಲ್ಲಿ 2 ಡಾಕ್ಯುಮೆಂಟ್ ರಾಜ್ಯ ಸರ್ಕಾರ ಕೊಡಬಹುದು. ಒಂದು ಪರ್ಮನೆಂಟ್ ರೆಸಿಡೆನ್ಸ್ ಸರ್ಟಿಫಿಕೇಟ್ ತಹಶೀಲ್ದಾರ್ ಕಡೆ ಕೊಡಿಸ್ಬೇಕು, ಅಥವಾ ಇನ್ನೊಂದು ಕಾಸ್ಟ್ ಸರ್ಟಿಫಿಕೇಟ್ ಅದು ತಹಶೀಲ್ದಾರ್ ಕಡೆ ಕೊಡಿಸ್ಬೇಕು. ಇದನ್ನ ಕೊಡಕ್ಕಾದ್ರೂ ಸ್ಪೆಷಲ್ ಕ್ಯಾಂಪ್ಗಳು ಮಾಡ್ಬೋದಾಗಿತ್ತು. ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ, ಇಲ್ಲಿ ತನಕ ನಾವು ನೋಡಿಲ್ಲ. ಮತ್ತೆ ರಾಜ್ಯ ಸರ್ಕಾರ ಅಟ್ಲೀಸ್ಟ್ ಹೈಕೋರ್ಟ್ಗೆ ಹೋಗ್ಬೋದಾಗಿತ್ತು. SIR ಗೆ ಸುಪ್ರೀಂ ಕೋರ್ಟ್ ಗ್ರೀನ್ ಸಿಗ್ನಲ್ ಕೊಟ್ಟಿದೆ, ಓಕೆ. ಅಟ್ಲೀಸ್ಟ್ ನಾವು ಹೈಕೋರ್ಟ್ಗೆ ಹೋಗ್ಬಿಟ್ಟು ಇಷ್ಟು ಡ್ಯೂರೇಷನ್ ಸಾಕಾಗಲ್ಲ, ಟೈಮ್ ಸಾಕಾಗಲ್ಲ ಅಂತ ಹೇಳ್ಬೋದಾಗಿತ್ತಲ್ಲ. GBA ಎಲೆಕ್ಷನ್ ಮಾಡಕ್ಕೆ ನಾವು ಕೋರ್ಟ್ಗೆ ಪದೇ ಹೋಗ್ಬಿಟ್ಟು ನಮ್ಗೆ ಆಫೀಸರ್ಗಳು ಕೊರತೆ ಇದೆ, ಇದ್ರ ಕೊರತೆ ಇದೆ, ಅದ್ರ ಕೊರತೆ ಇದೆ, ಪೋಸ್ಟ್ಪೋನ್ ಮಾಡಿ ಅಂತ ಹೇಳಿದವರು SIR ಗೂ ಸಹ ಅಟ್ಲೀಸ್ಟ್ ಟೈಮ್ ಲೈನ್ ಎಕ್ಸ್ಟೆಂಡ್ ಮಾಡಕ್ಕೆ ಹೋಗ್ಬೋದಾಗಿತ್ತು. ಅಥವಾ ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಯಾವ ತರ ಯೂಸ್ ಮಾಡ್ತೀರಾ, ಏನ್ ಮಾಡ್ತೀರಾ ಅಂತ ಒಂದು ಒತ್ತಾಯ ಮಾಡ್ಬೇಕಿತ್ತು. ಮತ್ತೆ ನಾವು ರಾಜ್ಯ ಸರ್ಕಾರಕ್ಕೆ ಹೇಳಿದ್ದು, ನೀವೊಂದ್ ಸಭೆ ಕರೀರಿ, ಚೀಫ್ ಎಲೆಕ್ಟರಲ್ ಆಫೀಸರ್ ಸಿವಿಲ್ ಸೊಸೈಟಿ ಗ್ರೂಪ್ಸ್ ಅಂತ. ಅದು ಸಹ ಆಗಿಲ್ಲ. ಅಂದ್ರೆ ಯಾವ ಕಡೆಯಿಂದನೂ ಮತದಾರರಿಗೆ ಬೇಕಾದ ಕೆಲಸಗಳು ಆಗ್ತಿಲ್ಲ ಅನ್ನೋದು ಇದರ ಒಂದು ಅಂತಿಮ ಅಂತ ಅನ್ಸುತ್ತೆ. ಖಂಡಿತ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.